ಊರಿನಲ್ಲಿ ಎಲ್ರೂ ಹೊಟ್ಟೆ ಬಾಕರೆ. ಸ್ವರ್ಣಪುರಿ ಅನ್ನುವ ಪಕ್ಷಿಗಳ ಊರದು. ಹೆಸರಿಗೆ ತಕ್ಕಂಗೆ ಆ ಊರಿನಲ್ಲಿ ಎಲ್ಲ ಪಕ್ಷಿಗಳು ದೊಡ್ಡ ಶ್ರೀಮಂತರೇ. ಹಣಕ್ಕೆ ಯಾವುದೇ ಕೊರತೆನೂ ಇಲ್ಲ. ಆದ್ರೆ ಅವ್ರೆಲ್ಲರ ಹತ್ರ ಒಂದು ಕೊರತೆ ಇತ್ತು. ಅಲ್ಲಿ ಯಾರಿಗೂ ಅಡಿಗೆ ಮಾಡಕ್ಕೆ ಬರಲ್ಲ. ಬಾರ್ನ್ ವಿತ್ ಸಿಲ್ವರ್ ಸ್ಪೂನ್ ಮಕ್ಕಳು ಅನ್ನೋದ್ರಿಂದ ಅವ್ರು ಯಾರಿಗೂ ಅಡಿಗೆ ಮಾಡಕ್ಕೆ ಬರಲ್ಲ. ಆದ್ರೆ ಚೆನ್ನಾಗಿ ತಿನ್ನಕ್ಕೆ ಮಾತ್ರ ಬರುತ್ತೆ. ಆ ದಿನ 10 ಗಂಟೆಗೆ ಊರಿನ ಮಧ್ಯದಲ್ಲಿರುವ ಗೋಲ್ಡನ್ ಕ್ಲಬ್ಬಿಗೆ ಪಕ್ಷಿಗಳು ಎಲ್ರೂ ಕೂಡ ಬಂದಿದ್ರು. ಎಲ್ರ ಮುಖನೂ ಹಸುವಿಂದ ಪಾಪ ಬಾಡಿ ಹೋಗಿತ್ತು. ಬನ್ನಗಿಳಿ ಹಾಯಾಗಿ ಸೋಫಾದಲ್ಲಿ ಮಲ್ಕೊಂಡು ಕಾಲ್ ಮೇಲೆ ಕಾಲ್ ಹಾಕೊಂಡು, ಅಮ್ಮ, ನನ್ನ ಹತ್ರ ಐಪ್ಯಾಡ್ ಇದೆ, ಐಫೋನ್ ಇದೆ, ಆದ್ರೆ ಐಸ್ ಕ್ರೀಮ್ ಮಾತ್ರ ಇಲ್ಲಮ್ಮ. ಯಾವಾಗ್ಲೂ ನೀನ್ ಮಾಡಿಕೊಡುವ ಬೇಳೆ ಸಾರು ತಿಂದು ತಿಂದು ನನ್ನ ಬಾಯಿ ಸತ್ತೋಗ್ಬಿಟ್ಟಿದೆ ಅಮ್ಮ. ನನಗೇನಾದ್ರೂ ವೆರೈಟಿಯಾಗಿ ಬೇಕು. ನನಗೆ ಇಟಾಲಿಯನ್ ಬೇಕು, ನನಗೆ ಚೈನೀಸ್ ಬೇಕು. ಸುಮ್ನಿರೋ ನೀನ್ ಬೇರೆ. ನಾನೇ ಹಸುವಿಂದ ಇಲ್ಲಿ ಒದ್ದಾಡ್ತಾ ಇದ್ದೀನಿ. ಇದರಲ್ಲಿ ಇಟಾಲಿಯನ್ ಅಂತೆ, ಚೈನೀಸ್ ಅಂತೆ. ನಮ್ಮೂರಲ್ಲಿ ಎಲ್ರಿಗೂ ಊಟ ಮಾಡಕ್ ಬರುತ್ತೆ, ಆದ್ರೆ ಯಾರಿಗೂ ಇಲ್ಲಿ ಅಡುಗೆ ಮಾಡಕ್ಕೆ ಬರಲ್ಲ. ನಿಜಾನೇ ಚೋಟು. ನೆನೆ ನಾನು ಯೂಟ್ಯೂಬಲ್ಲಿ ನೋಡಿದೆ. ಏನೋ ಪಿಜ್ಜಾ ಅಂತೆ, ಬರ್ಗರ್ ಅಂತೆ, ನೂಡಲ್ಸ್ ಅಂತೆ. ಅದನ್ನೆಲ್ಲ ನಾನು ತಿಂದಿದ್ದೇ ಇಲ್ಲ. ಒಂದ್ಸಲನಾದ್ರೂ ಅದನ್ನೆಲ್ಲ ತಿನ್ಬೇಕು ಅಂತ ನನಗೆ ಅನಿಸ್ತಾ ಇದೆ. ಮಹಿಹದ್ದು ಅವಳ ಪಿಯೆ ಕುಹುನ ಕರೆದು, ಕುಹು, ಒಂದ್ಸಲ ಪೇಪರಲ್ಲೇ ಆ್ಯಡ್ ಕೊಡು. ಅಡುಗೆ ಕೆಲಸಕ್ಕೆ ಅಡುಗೆಯವ್ರು ಬೇಕು. ತಿಂಗಳಿಗೆ 1 ಲಕ್ಷ ರೂಪಾಯಿ ಸಂಬಳ, ಉಳಿಯಕ್ಕೆ ಒಂದು ಮನೆ, ಹಾಗೇನೆ ಬೋನಸ್ ಆಗಿ ಚಿನ್ನದ ನಾಣ್ಯ ಅಂತ ಕೊಡು. ಯಾರಾದ್ರೂ ಬರ್ತಾರಂತ ನೋಡೋಣ. ಏನೋ 1 ಲಕ್ಷನಾ? ಪರವಾಗಿಲ್ಲ, ನನ್ನ ಆಸ್ತಿನಾದ್ರೂ ಮಾರಿ ಆ ಪಾಸ್ತಾನ ತಿನ್ಬೇಕಂತ ಅನಿಸ್ತಿದೆ. ಇನ್ನೊಂದ್ ಕಡೆ ಸಿಟಿಯಲ್ಲಿರುವ ಚಿಚುಕಾಗೆ ಅವಳ ಚಿಕ್ಕ ಮನೆಯಲ್ಲಿ ನ್ಯೂಸ್ ಪೇಪರ್ ಓದ್ಕೊಂಡು ಕೂತ್ಕೊಂಡಿದ್ಲು. ಇನ್ನೊಂದ್ ಕಡೆ ಅವಳ ಮಗನಾದ ಚಿನ್ನುಕಾಗೆ ಒಂದು ಹರಿದೋಗಿರೋ ಬನಿಯನ್ ಹಾಕೊಂಡು ಕೂತ್ಕೊಂಡಿದ್ದ. ಆವಾಗ ಚಿಚುಕಾಗೆ ನ್ಯೂಸ್ ಪೇಪರನ್ನ ಓದ್ಕೊಂಡು, ಆಹಾ, ಓಹೋ, ಬನ್ನೋ ನೋಡೋ, ಇಲ್ಲಿ ಬಂಪರ್ ಆಫರ್ ಸಿಕ್ಕಿದೆ. ಬಂಪರ್ ಆಫರಾ? ಲಾಟ್ರಿನಾಮ? ಲಾಟ್ರಿ ಅಲ್ಲ ಕಣೋ. ಸ್ವರ್ಣಪುರಿ ಅನ್ನುವ ಊರಿಗೆ ಅಡಿಗೆ ಮಾಡೋರು ಬೇಕಂತೆ. 1 ಲಕ್ಷ ರೂಪಾಯಿ ಸಂಬಳ, ಚಿನ್ನದ ನಾಣ್ಯ, ಉಳ್ಕೊಳಕ್ಕೆ ಮನೆ. ನಾವಿಬ್ರು ಅಲ್ಲಿಗೆ ಹೋಗ್ಬಿಡೋಣವಾ? ಅಮ್ಮ, ಮನೇಲಿ ಸಾಧಾರಣವಾದ ಅಡಿಗೆ ಮಾಡೋಕ್ಕೇನೆ ನಿನಗೆ ಬರಲ್ಲ. ಅಲ್ಲೋದ್ರೆ ಪಿಜ್ಜಾ, ಬರ್ಗರ್, ನೂಡಲ್ಸ್ ಎಲ್ಲ ಕೇಳ್ತಾರೆ. ಏನ್ ಮಾಡ್ತೀಯಾ? ಸುಮ್ನಿರೋ. ಪಿಜ್ಜಾ ಅಂತ ಪಿಜ್ಜಾ. ನಾವು ಹೋಗೋದು ಹಳ್ಳಿಗೆ. ಹಳ್ಳಿಯವ್ರಿಗೆ ಪಿಜ್ಜಾ, ಬರ್ಗರ್ ಅಂದ್ರೆ ಏನು ಅಂತ ಗೊತ್ತೋ? ಹಾಗೆ ಕೇಳಿದ್ರು ಕೂಡ ಯೂಟ್ಯೂಬಲ್ಲಿ ಎಷ್ಟು ರೆಸಿಪಿಗಳಿದೆ. ಆ ಯೂಟ್ಯೂಬ್ನ ನೋಡಿ ನಾನು ಅವ್ರಿಗೇನಾದ್ರೂ ಮಾಡಿಕೊಡ್ತೀನಿ. ನಾನು ಮಾಡಿಕೊಡೋದೇ ಅವ್ರಿಗೆ ಪಿಜ್ಜಾ, ನಾನು ಮಾಡಿಕೊಡೋದೇ ಅವ್ರಿಗೆ ಬರ್ಗರ್. ಬಾ ಹೋಗೋಣ. ಚಿಚುಕಾಗೆ ಅವಳ ಹಳೆಯ ಸಾಮಾನುಗಳನ್ನೆಲ್ಲ ತೆಗೆದಿಟ್ಕೊಂಡು ಸ್ಟೈಲ್ ಆಗಿ ಕಾಣಿಸ್ಬೇಕು ಅನ್ನೋದಕ್ಕೋಸ್ಕರ ಕಣ್ಣಿಗೆ ಕೂಲಿಂಗ್ ಗ್ಲಾಸ್ ಹಾಕೊಂಡು ಚಿನ್ನುನ ಕರ್ಕೊಂಡು ಸ್ವರ್ಣಪುರಿಗೆ ಹೊರಟ್ಲು. ಹಾಗೆ ಚಿಚು ಚಿನ್ನು ಇಬ್ರು ಕೂಡ ಸ್ವರ್ಣಪುರಿಗೆ ಬಂದು ಇಳಿದ್ರು. ಅಲ್ಲಿ ಇರುವ ಮನೆಗಳನ್ನ ನೋಡಿ ಅವರಿಬ್ರು ತುಂಬಾನೇ ಆಶ್ಚರ್ಯಪಟ್ರು. ಎಲ್ಲ ದೊಡ್ಡ ದೊಡ್ಡ ಬಂಗ್ಲೆ ಮನೆ. ಗೇಟ್ ಕೂಡ ಚಿನ್ನದಲ್ಲಿ ಮಾಡಿತ್ತು. ಅದನ್ನು ನೋಡಿದ ಚಿಚುಕಾಗೆ, ಚಿನ್ನು, ನಾವು ಸರಿಯಾದ ಜಾಗಕ್ಕೆ ಬಂದಿದೀವಿ. ಇಲ್ಲಿ 1 ತಿಂಗಳು ಕೆಲಸ ಮಾಡಿದ್ರೆ 1 ಲಕ್ಷ, 12 ತಿಂಗಳು ಕೆಲಸ ಮಾಡಿದ್ರೆ 12 ಲಕ್ಷ ಕಣೋ. ಅವರೆಲ್ಲರೂ ಕೂಡ ಮಹಿಹದಿನ ಬಂಗ್ಲೆ ಮನೆಗೆ ಹೋದ್ರು. ಅಲ್ಲಿ ಮಹಿ, ಚೋಟು, ಟುನಿ, ಲೂಸಿ, ಬುಜ್ಜಿ ಹಾಗೂ ಬನ್ನು ಇಂಟರ್ವ್ಯೂಗೆ ಕೂತ್ಕೊಂಡಿದ್ರು. ಬನ್ನಿ ಬನ್ನಿ, ಯಾರ್ ನೀವು? ಇಂಟರ್ವ್ಯೂಗೋಸ್ಕರ ಬಂದಿದ್ದೀರಾ? ಚಿಚುಕಾಗೆ ಇಂಗ್ಲಿಷ್ ಅಲ್ಲಿ ಸ್ಟೈಲ್ ಆಗಿ, ಹಾಯ್ ಎವ್ರಿಬಡಿ, ಮೈ ನೇಮ್ ಈಸ್ ಚಿಚು. ಐ ಆಮ್ ಫ್ರಮ್ ಪ್ಯಾರಿಸ್, ಐ ಮೀನ್ ಪ್ಯಾರಡೈಸ್ ಸಿಟಿ. ನನಗೆ ವರ್ಲ್ಡ್ ಅಲ್ಲಿರುವ ಎಲ್ಲ ಆಹಾರನೂ ಮಾಡಕ್ ಬರುತ್ತೆ. ಇಟಾಲಿಯನ್, ಫ್ರೆಂಚ್, ಜಾಪನೀಸ್, ಚೈನೀಸ್ ಎಲ್ಲಾನು ಮಾಡ್ತೀನಿ. ಬನ್ನು ಅದನ್ನ ಕೇಳಿ ಸಂತೋಷದಿಂದ, ಹೌದಾ ಆಂಟಿ, ನಿಮ್ಗೆ ಪಿಜ್ಜಾ ಮಾಡಕ್ಕೆ ಬರುತ್ತಾ? ಅದನ್ನ ಟಿವಿಯಲ್ಲಿ ನೋಡಿದೀನಿ, ರೌಂಡ್ ಆಗಿ ಕಲರ್ಫುಲ್ ಆಗಿ ಇರುತ್ತೆ. ಹಾರೆ, ಪಿಜ್ಜಾ ತಾನೇ, ಅದು ನಾನು ಲೆಫ್ಟ್ ಹ್ಯಾಂಡ್ ಅಲ್ಲಿ ಮಾಡ್ತೀನಿ. ಪಿಜ್ಜಾ, ಫ್ರೆಂಚ್ ಫ್ರೈ, ಬರ್ಗರ್ ಇದೆಲ್ಲಾನು ನಾನು ತುಂಬಾ ಈಸಿಯಾಗಿ ಮಾಡ್ತೀನಿ. ವಾವ್, ಅಂದ್ರೆ ನೀವೇ ನಮ್ಗೆ ಬೇಕಾಗಿರೋರು. ಸರಿ, ನಿಮ್ಗೆ ಎಷ್ಟು ಸಂಬಳ ಬೇಕು? ನನಗೆ ಸಂಬಳ ಮುಖ್ಯ ಇಲ್ಲ, ನಿಮ್ಮ ತೃಪ್ತಿನೇ ಮುಖ್ಯ. ನ್ಯೂಸ್ ಪೇಪರ್ ಅಲ್ಲಿ ಹೇಳಿರೋ ತರ ನೀವು ಚಿನ್ನದ ಚೈನೋ ಹಾಗೇನೆ 1 ಲಕ್ಷ ರೂಪಾಯಿನ ಕೊಟ್ಬಿಡಿ. ಇವಾಗ್ಲೇ ಕೊಡ್ತೀವಿ. ಹಾಗಂತ ಹೇಳಿ ಎಲ್ಲಾನು ಕೊಟ್ರು. ಅಡ್ಗೆ ಮನೆ ಅಲ್ಲಿದೆ, ನಮಗೆ ತುಂಬಾ ಹಸುವಾಗ್ತಾ ಇದೆ, ಬೇಗ ಹೋಗಿ ಏನಾದ್ರೂ ಮಾಡಿಕೊಡಿ. ಎಲ್ಲಾನು ಅಲ್ಲೇ ಇದೆ. ನನಗೆ ಬೇಕಾಗಿರೋದು ಮೈದಾ ಹಿಟ್ಟು, ಆಮೇಲೆ ಟೊಮೆಟೊ ಸಾಸು. ಅದೆಲ್ಲದಕ್ಕಿಂತ ಮುಖ್ಯವಾಗಿ ವೈಫೈ ಬೇಕಾಗುತ್ತೆ. ವೈಫೈಯಾ? ಅಡ್ಗೆ ಮಾಡಕ್ಕೆ ವೈಫೈ ಯಾಕೆ? ಅಂದ್ರೆ ಮುಖ್ಯವಾದ ಸೀಕ್ರೆಟ್ ರೆಸಿಪಿ ಎಲ್ಲಾನು ಕ್ಲೌಡಲ್ಲಿ ಇಟ್ಟಿದ್ದೀನಿ, ಅದನ್ನ ಡೌನ್ಲೋಡ್ ಮಾಡ್ಕೊಳ್ಬೇಕು, ಅದಕ್ಕೆ ಕೇಳ್ದೆ. ಓ ಅಷ್ಟೇನಾ? ಸರಿ ಸರಿ, ಕೊಡ್ತೀನಿ. ಚಿಚುಕಾಗೆ ಚಿನ್ನುಕಾಗೆ ಇಬ್ರು ಕಿಚನ್ ಒಳಗಡೆ ಹೋದ್ರು. ಆಮೇಲೆ ಬಾಗಿಲು ಹಾಕೊಂಡ್ರು. ಹೊರಗಡೆ ಮಹಿಹದ್ದು ಹಾಗೂ ಎಲ್ರು ಕೂಡ ಅವರಿಗೋಸ್ಕರ ಕಾಯ್ತಾ ಇದ್ರು. ಅಮ್ಮ, ಇವಾಗ ಪಿಜ್ಜಾ ಹೇಗ್ ಮಾಡ್ತೀಯಾ? ನಿಂಗ್ ಬರಲ್ಲ ಅಲ್ವಾ? ಶೋ, ಸುಮ್ನೆರೋ. ಆ ವಿಡಿಯೋ ನೋಡು,
ವಿಡಿಯೋದಲ್ಲಿ ಹೇಗ್ ಮಾಡ್ತಾರೆ ಅಂತ ಹೇಳಿದ್ರೆ ನಾನು ಹಾಗೇನೆ ಮಾಡ್ತೀನಿ. ಚಿನ್ನು ಒಂದು ಫೋನ್ ತೆಗೆದು ಅದರಲ್ಲಿ ವಿಡಿಯೋ ಆನ್ ಮಾಡ್ದ. ಮೊದಲು ಮೈದಾ ಹಿಟ್ಟನ್ನ ತಗೊಂಡು ಅದರಲ್ಲಿ ಸ್ವಲ್ಪ ಈಸ್ಟನ್ನ ಬೆರೆಸ್ಕೊಳ್ಳಿ. ಈಸ್ಟ್ಗೆ ಎಲ್ಲಿಗೆ ಹೋಗೋದು? ಮೈದಾ ಹಿಟ್ಟಲ್ಲಿ ಇಡ್ಲಿ ಹಿಟ್ಟನ್ನ ಹಾಕ್ಬೋದಲ್ವಾ? ಅದನ್ನು ಹುಳಿನೇ ಇದನ್ನು ಹುಳಿನೇ ಎರಡು ಸರಿಯಾಗುತ್ತೆ. ಚಿಚು ಮೈದಾ ಹಿಟ್ಟಲ್ಲಿ ಸ್ವಲ್ಪ ಇಡ್ಲಿ ಹಿಟ್ಟನ್ನ ಹಾಕಿ ಅದೆರಡನ್ನು ಕೂಡ ಸೇರಿಸಿ ಬೆರೆಸಿದ್ಲು. ಇದ್ರ ಮೇಲೆ ಪಿಜ್ಜಾ ಸಾಸ್ ಹಾಕ್ಬೇಕು. ಏನೋ ಪಿಜ್ಜಾ ಸಾಸಾ? ಅದಕ್ಕೆ ಎಲ್ಲಿಗೆ ಹೋಗೋದು? ಸ್ವಲ್ಪ ಗೋಂಗೂರ ಪಚಡಿ ಇದೆ, ಅದನ್ನ ಹಾಕಿದ್ರೆ ಸರಿ ಹೋಗುತ್ತೆ. ಹಾಗೆ ಚಪಾತಿ ಮೇಲೆ ಗೋಂಗೂರ ಪಚಡಿನ ಹಾಕಿದ್ಲು. ಇದ್ರಲ್ಲಿ ಚೀಸ್ ಹಾಕ್ಬೇಕು. ಚೀಸ್ ಅಂದ್ರೆ ಹೇಗಿರುತ್ತೆ? ಬಿಳಿಯಾಗಿನ? ಅಂದ್ರೆ ನಮ್ಮ ಹತ್ರ ಸ್ವಲ್ಪ ತೆಂಗಿನಕಾಯಿ ಇದೆ ಅಲ್ಲ, ಅದನ್ನ ತುರಿದು ಹಾಕೊಂಡ್ರೆ ಸರಿ ಹೋಗುತ್ತೆ. ಕೊನೆಗೆ ಅದ್ರ ಮೇಲೆ ಸ್ವಲ್ಪ ಕ್ಯಾಪ್ಸಿಕಮ್, ಟೊಮೆಟೊ ಎಲ್ಲಾನು ಹಾಕಿ ಪಿಜ್ಜಾನ ತಯಾರು ಮಾಡಿದ್ಲು. ರೆಡಿ, ಸ್ವರ್ಣಪುರಿಯ ಪಿಜ್ಜಾ ರೆಡಿ. ಚಿಚುಕಾಗೆ ಪ್ಲೇಟ್ ತಗೊಂಡು ಹೊರಗಡೆ ಬಂದ್ಲು. ಅದನ್ನ ನೋಡಿ ಬನ್ನುಗಿಳಿ ಓಡ್ಕೊಂಡು ಬಂದ. ವಾವ್, ಪಿಜ್ಜಾ. ಅರೆ ಏನಂಟಿ, ಟಿವಿಯಲ್ಲಿ ತೋರಿಸಿದ್ದಕ್ಕೂ ಇದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಇದು ಅದೇ ರೀತಿ ಪಿಜ್ಜಾನಾ? ಇಲ್ಲ, ಇದು ನನ್ನ ಸ್ಪೆಷಲ್ ರೆಸಿಪಿ ಪಿಜ್ಜಾ. ತಿನ್ನೋಡಿದ್ಮೇಲೆ ಹೇಗಿದೆ ಅಂತ ನೀನೇ ಹೇಳ್ತೀಯ. ಬನ್ನು ಆ ಪಿಜ್ಜಾನ ತೆಗೆದು ತಿಂದು ನೋಡ್ದ. ಅದರಲ್ಲಿ ಸ್ವಲ್ಪ ಹುಳಿ, ಖಾರ, ಉಪ್ಪು, ಸಿಹಿ ಎಲ್ಲಾನು ಇತ್ತು. ಟೇಸ್ಟ್ ಅಂತೂ ತುಂಬಾನೇ ವಿಚಿತ್ರವಾಗಿತ್ತು. ಟೇಸ್ಟ್ ಏನೋ ಚೆನ್ನಾಗಿದೆ. ಆ ಪಿಜ್ಜಾ ಅಂದ್ರೆ ಹೀಗೇನೆ ಇರುತ್ತಾ? ನಮಗ್ ಗೊತ್ತಿಲ್ವಲ್ಲ ಬನ್ನು, ನೀನೇ ಹೇಳ್ಬೇಕು. ಆವಾಗ ಬನ್ನು ಅದನ್ನ ತಿನ್ನೋಡಿ ಚೆನ್ನಾಗಿದೆ ಅಂತ ಹೇಳ್ದ. ಚೆನ್ನಾಗಿದೆ ಅಮ್ಮ, ಆ ಪಿಜ್ಜಾ ಅಂದ್ರೆ ಹೀಗೇನೆ ಇರುತ್ತೆ ಅಂತ ಆ ಟಿವಿಯಲ್ಲಿ ಕೂಡ ಹೇಳಿದ್ರು. ತುಂಬಾ ಚೆನ್ನಾಗಿದೆ, ನನ್ಗೆ ಇನ್ನೊಂದ್ ಕೊಡಿ. ಎಲ್ರು ಆ ಪಿಜ್ಜಾನ ತಿನ್ನೋಡಿದ್ರು. ಅದನ್ನ ತಿಂದು ಅದರ ರುಚಿ ವಿಚಿತ್ರವಾಗಿರೋದ್ರಿಂದ ಆಹಾ ಓಹೋ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು. ಆ ದಿನ ಸಂಜೆ ಸಮಯ ಲೂಸಿಗೆ ಬರ್ಗರ್ ತಿನ್ಬೇಕು ಅಂತ ಅನಿಸ್ತು. ಚಿಚು, ನನಗೆ ಬರ್ಗರ್ ಬೇಕು, ಸೆಂಟ್ರಲ್ಲಿ ಆಲೂ ಟಿಕ್ಕಿ ಇಟ್ಕೊಡು. ಆವಾಗ ಚಿಚು ಪುನಃ ಕಿಚನ್ಗೆ ಹೋದ್ಲು. ಅವಳ ಫೋನನ್ನ ತೆಗೆದ್ಲು. ಚಿನ್ನು, ಬರ್ಗರ್ ಬನ್ ಇಲ್ವಲ್ಲ, ಏನ್ ಮಾಡೋದು? ಅಮ್ಮ, ಬೇಕರಿಯಲ್ಲಿ ಸ್ವೀಟ್ ಬನ್ ಇರುತ್ತಲ್ಲ, ಅದನ್ನ ಇಟ್ಕೋ. ಕರೆಕ್ಟು. ಆದ್ರೆ ಸೆಂಟ್ರಲ್ಲಿ ಆಲೂ ಟಿಕ್ಕಿಗೆ ಏನ್ ಮಾಡೋದು? ನಿನ್ನೆ ನಾವು ಆಲೂ ಬೋಂಡ ಮಾಡಿದ್ವಲ್ವಾ, ಅದು ಫ್ರಿಜ್ಜಲ್ಲಿದೆ, ಅದನ್ನ ತೆಗಿ. ಚಿಚುಕಾಗೆ ಒಂದು ಸ್ವೀಟ್ ಬನ್ ತೆಗೆದು ಅದನ್ನ ಸೆಂಟ್ರಲ್ಲಿ ಕಟ್ ಮಾಡಿ ಒಳಗಡೆ ಮಸಾಲೆ ಸ್ಟಫ್ ಇಟ್ಟು ಸಾಸ್ಗೆ ಬದಲಾಗಿ ಹುಳಿ ನೀರನ್ನ ಹಾಕಿ ಅದ್ರ ಮೇಲೆ ಸ್ವಲ್ಪ ಸೇವ್ ಹಾಕಿ ಕೊಟ್ಲು. ತಗೊಳ್ಳಿ, ಇದು ವಡಾಪಾವ್ ಬರ್ಗರ್. ಲೂಸಿ ಅದನ್ನ ತಿನ್ನೋಡಿ, ವಾವ್, ಬರ್ಗರ್ ಅಂದ್ರೆ ಹೀಗೇನೆ ಇರುತ್ತಾ? ಸೆಂಟ್ರಲ್ಲಿ ಆಲೂ ಬೋಂಡ ಇದೆ. ಅದು ಪ್ಯಾರಿಸ್ ಸ್ಪೆಷಲ್, ಹೀಗೇನೆ ಇರುತ್ತೆ. ಸೂಪರ್ ಚಿಚು, ನಿನ್ನ ಅಡಿಗೆಗೆ ನೋಬೆಲ್ ಪ್ರೈಸ್ ಕೊಡ್ಬೇಕು. ಹೀಗೇನೆ ಒಂದ್ ವಾರ ಹೋಯ್ತು. ಚಿಚುಕಾಗೆ ಎಲ್ರಿಗೂ ಏನೇನೋ ಮಾಡಿಕೊಡ್ತಿದ್ಲು. ಸೇಮಿಯಾದಲ್ಲಿ ಸೋಯಾ ಸಾಸ್ ಹಾಕಿ ಅದನ್ನ ನೂಡಲ್ಸ್ ಅಂತ ಕೊಡ್ತಾ ಇದ್ಲು. ಹಾಗೇನೆ ಫ್ರೆಂಚ್ ಫ್ರೈ ಅಂತ ಹೇಳಿ ಬಾಳೆಕಾಯಿ ಬಜ್ಜಿನ ಕೊಡ್ತಾ ಇದ್ಲು. ಆದ್ರೂ ಅದನ್ನ ಎಲ್ರು ಇಷ್ಟಪಟ್ಟು ತಿಂತಾ ಇದ್ರು. ಒಂದಿನ ಮಹಿ ಹದ್ದು ಊರಿನವರಿಗೆ ಪಾರ್ಟಿ ಕೊಡ್ಬೇಕು ಅಂತ ಹೇಳಿ ಚಿಚು ಹತ್ರ ಚೈನೀಸ್ ಫ್ರೈಡ್ ರೈಸ್ ನ ಆರ್ಡರ್ ಮಾಡಿದ್ಲು. ಚಿಚು, ಇವತ್ತು 50 ಜನಕ್ಕೆ ಫ್ರೈಡ್ ರೈಸ್ ನ ಮಾಡ್ಬೇಕಾಗುತ್ತೆ, ಸ್ವಲ್ಪ ಬೇಗ ಮಾಡು. ಚಿಚುಕಾಗೆ ಪುನಃ ಫೋನ್ ತಗೊಂಡು ಅಡಿಗೆ ಮನೆಗೆ ಹೋದ್ಲು. ಚಿನ್ನು, ಆ ಫೋನ್ ಆನ್ ಮಾಡು. ಚಿನ್ನು ಫೋನ್ ಆನ್ ಮಾಡಿದಾಗ, ಅಮ್ಮ ಸಾರಿ ಅಮ್ಮ, ಫೋನಲ್ಲಿ ಚಾರ್ಜ್ ಇಲ್ಲ. ಇವಾಗ ಫ್ರೈಡ್ ರೈಸ್ ವಿಡಿಯೋನ ಹೇಗಮ್ಮ ನೋಡೋದು? ಏನೋ ಹೇಳ್ತಾ ಇದೀಯಾ? ಬೆಳಿಗ್ಗೆ ಎದ್ದು ಚಾರ್ಜ್ ಹಾಕ್ಬೇಕಾಗಿತ್ತಲ್ವಾ ನೀನು? ಅಯ್ಯೋ, ಫ್ರೈಡ್ ರೈಸ್ ಹೇಗ್ ಮಾಡೋದು ನನಗೆ ಗೊತ್ತಿಲ್ವಲ್ಲ. ಏನೋ ಮಾಡೋದಿವಾಗ? ಏನಾದ್ರೂ ಮಾಡಮ್ಮ. ರೈಸ್ ಅಂದ್ರೆ ಅನ್ನ ತಾನೆ, ಅನ್ನದಲ್ಲಿ ಏನಾದ್ರೂ ಮಿಕ್ಸ್ ಮಾಡಿ ಕೊಡು. ಹೇಗೋ ಅದು. ಪರವಾಗಿಲ್ಲಮ್ಮ, ಏನಾದ್ರೂ ಮಾಡೋ. ಚಿಚುಕಾಗೆ ಸ್ವಲ್ಪ ಅನ್ನದಲ್ಲಿ ಕೈಗೆ ಏನೇನ್ ಸಿಕ್ತೋ ಎಲ್ಲಾನು ಹಾಕಿದ್ಲು. ತರಕಾರಿ ಎಲ್ಲಾನು ಹಾಕಿ ಅದರಲ್ಲಿ ಕಲರ್ ಹುಡಿ, ಸಾಂಬಾರ್ ಹುಡಿ, ಮಸಾಲೆ ಹುಡಿ ಇದೆಲ್ಲಾನು ಹಾಕಿ ಸ್ವಲ್ಪ ಜಾಮ್, ಸಾಸ್ ಎಲ್ಲಾನು ಹಾಕಿದ್ಲು. ಅದರ ವಾಸನೆ ಸ್ವಲ್ಪ ಏನೋ ವಿಚಿತ್ರವಾಗಿತ್ತು. ಅದನ್ನ ಅವಳು ಹೊರಗಡೆ ತಗೊಂಡ್ ಬಂದ್ಲು. ಆದ್ರೆ ಇದೆಲ್ಲವನ್ನು ಕಿಟಕಿಯಿಂದ ಬನ್ನುಗಿಳಿ ನೋಡ್ತಾನೆ ಇದ್ದ. ಆವಾಗ ಬನ್ನು ಜೋರಾಗಿ, ಅಮ್ಮ, ಅದನ್ನ ಮುಟ್ಕೋಬೇಡಿ, ತಿನ್ಬೇಡಿ, ಅದು ಫ್ರೈಡ್ ರೈಸ್ ಅಲ್ಲ, ಜಾಮ್ ಹಾಕಿರುವ ಪುಳಿಯೋಗರೆ. ಏನ್ ಬನ್ನು, ಏನ್ ಹೇಳ್ತಾ ಇದೀಯೋ? ಆವಾಗ ಬನ್ನು ಅಲ್ಲಿಗೆ ಬಂದು ಚಿಚು ಕೈಯಲ್ಲಿದ್ದ ಫೋನ್ನ ಕಿತ್ಕೊಂಡು, ಎಲ್ರೋ ಕೇಳಿ, ಚಿಚು ಆಂಟಿಗೆ ಅಡಿಗೆ ಮಾಡಕ್ ಬರಲ್ಲ. ಇಷ್ಟು ದಿನ ಯೂಟ್ಯೂಬಲ್ಲಿ ರೆಸಿಪಿ ನೋಡಿ ನಮಗೆ ಮಾಡಿ ಕೊಟ್ಟಿದ್ರು. ಇವತ್ ಕೂಡ ಫೋನಲ್ಲಿ ಚಾರ್ಜ್ ಇಲ್ಲ ಅಂತ ಏನೋ ಒಂದು ಅನ್ನ ಮಾಡಿ ತಗೊಂಡ್ ಬಂದಿದ್ದಾರೆ. ಇದನ್ನ ತಿಂದ್ರೆ ಏನಾಗೋದು? ಏನ್ ಚಿಚು, ಬನ್ನು ಹೇಳ್ತಾ ಇರೋದಿಲ್ಲ ನಿಜಾನಾ? ನಿನಗೆ ಅಡಿಗೆ ಮಾಡಕ್ಕೆ ಬರಲ್ವಾ? ಇಷ್ಟು ದಿನ ನಮ್ಮ ಹತ್ರ ಸುಳ್ಳು ಹೇಳ್ತಾ ಇದೀಯಾ? ಅಯ್ಯೋ, ನನ್ನನ್ನ ಕ್ಷಮಿಸ್ಬಿಡಿ. ನನಗೆ ಸಿಟಿ ಅಡಿಗೆ ಅಷ್ಟೇನು ಬರಲ್ಲ. ನಾನು ಹಳ್ಳಿಯವಳು. ಆದ್ರೆ ಯೂಟ್ಯೂಬ್ ನೋಡಿ ಏನೋ ನಿಮ್ಗೋಸ್ಕರ ಮಾಡಿ ಕೊಡ್ತಿದ್ದೆ. ಎಲ್ರೂ ಶಾಕ್ ಆದ್ರು. ಆದ್ರೆ ಆ ಗ್ಯಾಪಲ್ಲಿ
ಅವಳು ಮಾಡಿರುವ ಆಹಾರನ ಚೋಟು ತಿಂದು ನೋಡಿದ್ಲು. ಚೋಟು ಅದನ್ನ ಬಾಯಲ್ಲಿ ಹಾಕೊಂಡು, ಅರೆ ಇರಿ, ಇದು ತುಂಬಾ ಚೆನ್ನಾಗಿದೆ, ಎಲ್ರೂ ಸ್ವಲ್ಪ ತಿಂದು ನೋಡಿ, ಟೇಸ್ಟ್ ತುಂಬಾ ಚೆನ್ನಾಗಿದೆ. ಹೌದಾ, ಎಲ್ಲಿ? ಲೂಸಿ ಅದನ್ನ ತಿಂದು ನೋಡಿ, ನಿಜಾನೇ ಚಿಚು, ನೀನು ಯೂಟ್ಯೂಬ್ ನೋಡಿ ಮಾಡಿದ್ರು ಕೂಡ ನೀನ್ ಮಾಡಿಕೊಡೋ ಎಲ್ಲ ಆಹಾರನೂ ತುಂಬಾ ಚೆನ್ನಾಗಿದೆ. ಹೌದು, ನಮಗಂತೂ ಅಡಿಗೆ ಮಾಡಕ್ ಬರಲ್ಲ, ಅವಳು ಯೂಟ್ಯೂಬಲ್ಲಿ ನೋಡಿದ್ರು ಮಾಡಿಕೊಡ್ತಾ ಇದ್ದಾಳೆ. ಅವಳು ಮಾಡಿದಾನೆ ಇಷ್ಟು ದಿನ ತಿಂತಾ ಇದ್ದೀವಿ, ನಮ್ಗೆ ಆರೋಗ್ಯಕ್ಕೆ ಏನೂ ಸಮಸ್ಯೆ ಬಂದಿಲ್ಲ. ಆಮೇಲೇನಂತೆ? ಹಾಗಾದ್ರೆ ಸರಿ ಆಂಟಿ, ನಾಳೆ ಯೂಟ್ಯೂಬ್ ನೋಡಿ ಕೇಕ್ ಹೇಗಾದ್ರೂ ನಮಗೆ ಮಾಡಿಕೊಡಿ, ಕೇಕ್ ತಿನ್ಬೇಕು ಅಂತ ಅನಿಸ್ತಿದೆ. ಚಿಚುಕಾಗೆ ತುಂಬಾನು ಸಂತೋಷದಿಂದ, ಅಮ್ಮಯ್ಯ, ಹೇಗೋ ತಪ್ಪಿಸ್ಕೊಂಡೆ, ನೀವೆಲ್ರೂ ನನಗೆ ದೇವರಿಗೆ ಸಮ. ಹಾಗೆ ಚಿಚುಕಾಗೆಗೆ ಅಡಿಗೆ ಬರಲ್ಲ ಅಂದ್ರೂ ಕೂಡ ಅವಳು ಏನ್ ಮಾಡಿಕೊಟ್ರು ಆ ಊರಿನಲ್ಲಿ ಎಲ್ಲ ಪಕ್ಷಿಗಳು ಇಷ್ಟಪಟ್ಟು ಅದನ್ನ ತಿಂತಾ ಇದ್ರು. ಬನ್ನಂಗಂತೂ ಚಿಚು ಮಾಡೋದು ತುಂಬಾನೇ ಇಷ್ಟ ಆಯಿತು. ಆ ಊರಿನಲ್ಲಿ ಎಲ್ರೂ ಹೊಟ್ಟೆ ಬಾಕರು ಅನ್ನೋದ್ರಿಂದ ಅವ್ರಿಗೆ ಬೇಕಾಗಿರೋದ ಆಹಾರ ರುಚಿ ಮಾತ್ರ. ಅದು ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅನ್ನುವ ಯಾವ ರೂಲ್ಸು ಅವ್ರಿಗೆ ಗೊತ್ತಿಲ್ಲ. ಇದರಿಂದ ಏನು ತಿಳ್ಕೊಳ್ತಿದ್ದೀವಿ ಅಂದರೆ, ಅಡುಗೆ ಮಾಡೋಕ್ಕೆ ಬರಲಿಲ್ಲ ಅಂದರೂ ಕೂಡ ಯೂಟ್ಯೂಬ್ನ ನೋಡಿ ರುಚಿಯಾದ ಆಹಾರ ಮಾಡಿದ್ರೆ ಅದನ್ನು ತಿನ್ನೋದ್ರಲ್ಲಿ ಯಾವುದೇ ತಪ್ಪೂ ಇಲ್ಲ. ಹಳ್ಳಿಯಲ್ಲಿ ತರಕಾರಿ ಸಂತೆ. ಪಕ್ಷಿಗಳ ಊರಿನಲ್ಲಿ ಎಲ್ಲ ಬುಧವಾರ ತರಕಾರಿ ಸಂತೆ ನಡೆಯುತ್ತೆ. ಆ ತರಕಾರಿ ಸಂತೆಯಲ್ಲಿ ಒಂದ್ ಕಡೆ ಲೂಸಿ ಪಾರಿವಾಳದ ಅಂಗಡಿ, ಇನ್ನೊಂದ್ ಕಡೆ ಚಿಚುಕಾಗೆಯ ಅಂಗಡಿ. ಲೂಸಿ ಪಾರಿವಾಳ ಅವಳ ತೋಟದಲ್ಲಿ ಬೆಳೆದ ಎಲ್ಲ ಫ್ರೆಶ್ ಆಗಿರೋ ತರಕಾರಿಗಳನ್ನ ತಗೊಂಡ್ ಬಂದು ಮಾರ್ತಾ ಇದ್ಲು. ಆ ತರಕಾರಿಗಳ ನೋಡಕ್ಕೆ ತುಂಬಾ ಚೆನ್ನಾಗಿತ್ತು. ಆದ್ರೆ ಚಿಚುಕಾಗೆ ಸಿಟಿ ಮಾರ್ಕೆಟ್ ಅಲ್ಲಿ ಬೇಡ ಅಂತ ಅಂಗಡಿಯವರು ಬಿಸಾಕಿರುವ, ಬಾಡಿ ಹೋಗಿರುವ, ಹಾಳಾಗೋಗಿರುವ ತರಕಾರಿಗಳನ್ನ ತಗೊಂಡ್ ಬಂದಿಟ್ಟು ಮಾರ್ತಾ ಇದ್ಲು. ಆ ದಿನ ಬೆಳಗ್ಗೆ 8 ಗಂಟೆಗೆ ಸಂತೆ ಶುರುವಾಗಿತ್ತು. ಒಂದ್ ಕಡೆ ಲೂಸಿ ತುಂಬಾ ಫ್ರೆಶ್ ಆಗಿರುವ ತರಕಾರಿಗಳನ್ನೆಲ್ಲ ತಗೊಂಡ್ ಬಂದು ಇಟ್ಕೊಂಡಿದ್ಲು. ಇನ್ನೊಂದ್ ಕಡೆ ಚಿಚು ಬಾಡಿ ಹೋಗಿರುವ, ಹಾಳಾಗೋಗಿರೋ ತರಕಾರಿಗಳನ್ನ ಇಟ್ಕೊಂಡಿದ್ಲು. ಆವಾಗ ಲೂಸಿ ಮರ್ಯಾದೆಯಿಂದ, ಬನ್ನಿ ಅಮ್ಮ ಬನ್ನಿ, ತಾಜಾ ತಾಜಾ ತರಕಾರಿಗಳು, ಬೆಂಡೆಕಾಯಿ, ಟೊಮೆಟೊ ಎಲ್ಲ ತರಕಾರಿಗಳು ಫ್ರೆಶ್ ಆಗಿದೆ. ಆವಾಗ ಚಿಚುಕಾಗೆ ಜೋರಾಗಿ, ಬನ್ನಿ ಅಮ್ಮ ಬನ್ನಿ, ನನ್ನ ಹತ್ರ ಫ್ರೆಶ್ ಆದ ತರಕಾರಿ ಇದೆ. ಲೂಸಿ ಹತ್ರ ಇರೋದು ನಾಟಿ ತರಕಾರಿ, ನನ್ನ ಜೊತೆ ಇರೋದು ಹೈಬ್ರಿಡ್ ತರಕಾರಿ. ಆವಾಗ್ಲೇ ಸಂತೆಗೆ ಚೋಟು ಹಾಗೂ ಬನ್ನು ಇಬ್ರು ಬಂದ್ರು. ಆವಾಗ ಬನ್ನುವಿನ ದೃಷ್ಟಿ ಲೂಸಿ ಅಂಗಡಿ ಮೇಲೆ ಹೋಯ್ತು. ಅಮ್ಮ, ಲೂಸಿ ಆಂಟಿ ಜೊತೆ ಹೀರೆಕಾಯಿ ನೋಡು ಹೇಗೆ ಹಸಿ ಹಸಿಯಾಗಿ ಇದೆ, ಆದ್ರೆ ಚಿಚ್ಚು ಅತ್ತೆ ಹತ್ರ ಒಣಗೋದ ಮುದುಕಿ ಕೈ ರೀತಿ ಇದೆ. ಏ ಬನ್ನು, ಬಾಯಿ ಮುಚ್ಚೋ, ಅದೇನು ಒಣಗೋಗಿರೋದಲ್ಲ, ಈ ಕಾಲದಲ್ಲಿ ಡಿಸೈನ್ ಇದೆಲ್ಲ ನಿನಗೆಲ್ ಗೊತ್ತು? ಹೌದು ಚಿಚ್ಚು, ಮೊನ್ನೆ ನಿನ್ ಜೊತೆ ಟೊಮೆಟೊ ತಗೊಂಡ್ ಮನೆಗೆ ಹೋದೋ, ಮನೆಗೆ ಹೋಗೋಷ್ಟ್ರಲ್ಲಿ ಸಾಸಾಗ್ಬಿಡ್ತು, ಅದಕ್ಕೆ ಇವತ್ತು ಲೂಸಿ ಕೈಯಲ್ಲಿ ತಗೋತೀವಿ. ಟುನಿ ಅಲ್ಲಿಗೆ ಬಂದು, ನಾನು ಕೂಡ ಲೂಸಿ ಹತ್ರನೇ ತಗೋತೀನಿ, ಲೂಸಿ ನನಗೂ ತರಕಾರಿ ಕೊಡು. ಚಿಚುಕಾಗಿಗೆ ತುಂಬಾನು ಕೋಪ ಬಂತು. ಏನು, ಎಲ್ಲರೂ ಆ ಲೂಸಿ ಜೊತೆನೆ ತರಕಾರಿ ತಗೊಳ್ತೀರಾ? ನನ್ನ ಶಾಪಲ್ಲಿರುವ ತರಕಾರಿ ಹೀಗೇನೆ ಇರ್ಬೇಕಾ? ಸರಿ ಸರಿ, ನಾಳೆಯಿಂದ ನನ್ನ ತರಕಾರಿಗಳು ಹೇಗೆ ಪಳಪಳ ಅಂತ ಹೊಳೆಯುತ್ತೆ ಅಂತ ನೋಡ್ತಾ ಇರಿ. ಆ ದಿನ ಸಂಜೆ ತನಕ ಚಿಚುಕಾಗೆಗೆ ₹1 ಕೂಡ ವ್ಯಾಪಾರ ಆಗ್ಲೇ ಇಲ್ಲ. ಅವಳು ಎಲ್ಲ ತರಕಾರಿಗಳನ್ನ ಎತ್ಕೊಂಡು ಮನೆಗೆ ವಾಪಸ್ ಹೋದ್ಲು. ಅಲ್ಲಿ ಚಿನ್ನುಕಾಗಿ ಕೂತ್ಕೊಂಡು ಓದ್ತಾ ಇದ್ದ. ಚಿನ್ನು, ಆ ಬಾಗ್ಲಾಕೋ, ಯಾರು ಕೂಡ ಬರಬಾರ್ದು. ನಮ್ಮ ತರಕಾರಿ ಇವತ್ತು ವ್ಯಾಪಾರ ಆಗ್ಲಿಲ್ವಾ? ಹೇಗೋ ಆಗುತ್ತೆ, ಎಲ್ಲರೂ ಲೂಸಿ ಕೈಯಿಂದ ಫ್ರೆಶ್ ಆದ ತರಕಾರಿನ ತಗೊಳ್ತಾ ಇದ್ದಾರೆ. ಹಾಗಿರುವಾಗ ನಮ್ಮ ಕೈಯಲ್ಲಿರೋ ತರಕಾರಿ ಹೇಗೆ ಖಾಲಿ ಆಗುತ್ತೆ? ಅದಕ್ಕೆ ಪಟ್ಟಣದಿಂದ ಫ್ರೆಶ್ ಆದ ಒಂದು ಸ್ಪ್ರೇ ತಂದಿದ್ದೀನಿ, ಇದು ಹಾಕಿದ್ರೆ ಫ್ರೆಶ್ ಆಗಿರುತ್ತೆ ತರಕಾರಿ. ಅಮ್ಮ, ಅದು ಕೆಮಿಕಲ್ ಅಲ್ವಾ? ಅದು ಮಾತ್ರ ಇವಾಗಿನ ಮನುಷ್ಯರು ತಿಂದ್ರೆ ಅವರಿಗೆಲ್ಲ ಕಾಯಿಲೆ ಬರುತ್ತೆ. ಅಯ್ಯೋ ಸಾಕು, ಬಾಯಿ ಮುಚ್ಚೋ ಬಡವ, ನಮಗೆ ಬೇಕಾಗಿದ್ದು ಕೂಡ ಲಾಭ. ಆ ಸ್ಪ್ರೇ ಬಾಟಲ್ನ ಇಲ್ಲಿ ಕೊಡು. ಚಿಚುಕಾಗೆ ಮುಖಕ್ಕೆ ಒಂದು ಬಟ್ಟೆನ ಕಟ್ಕೊಂಡು ಟೊಮೆಟೊ, ಬೆಂಡೆಕಾಯಿ, ಬದನೆಕಾಯಿ ಮೇಲೆ ಆ ರಸಾಯನನ ಹಾಕಿದ್ಲು. ಆಶ್ಚರ್ಯ ಏನು ಅಂದ್ರೆ, ತಕ್ಷಣ ಆ ತರಕಾರಿಗಳೆಲ್ಲ ಫ್ರೆಶ್ ಆಗಿ ಬದಲಾಯಿತು. ಆಮೇಲೆ ಹಸಿರು ಬಣ್ಣದ ನೀರಿನಲ್ಲಿ ಚಿಚುಕಾಗೆ ಹಸಿಮೆಣಸು ಎಲ್ಲಾನು ಹಾಕಿ ತೆಗೆದ್ಲು. ಇವಾಗ ನೋಡಿ ನನ್ನ ಚಾಲಕ್ಯ, ಲೂಸಿ ಕೆಲಸ ಗೋವಿಂದ. ಮರುದಿನ ಬೆಳಗ್ಗೆ ಚಿಚುಕಾಗೆಯ ಶಾಪಲ್ಲಿರುವ ತರಕಾರಿ ನೋಡಿ ಎಲ್ರೂ ಆಶ್ಚರ್ಯಪಟ್ರು. ಯಾಕಂದ್ರೆ ಅದೆಲ್ಲಾನು ವಜ್ರಗಳ ತರ ಪಳಪಳ ಹೊಡಿತಾ ಇತ್ತು. ಅವುಗಳ ಮುಂದೆ ಲೂಸಿ ಅಂಗಡಿಲಿರುವ ತರಕಾರಿಗಳು ಡಲ್ ಆಗಿತ್ತು. ಚಿಚುಕಾಗೆ ಜೋರಾಗಿ, ಬನ್ನಿ ಬನ್ನಿ, ನನ್ ಜೊತೆ ಎವರ್ಗ್ರೀನ್ ತರಕಾರಿ ಇದೆ. ಈ ತರಕಾರಿ 1 ವಾರ ಎಲ್ಲ 1 ತಿಂಗಳಿಟ್ರು ಬಾಡಿ ಹೋಗಲ್ಲ, ಫ್ರಿಡ್ಜ್ ಕೂಡ ಅವಶ್ಯಕತೆ ಇಲ್ಲ, ಅಷ್ಟೊಂದು ಗ್ಯಾರಂಟಿ ಇದೆ. ಆವಾಗ್ಲೇ ಚಿಚು ಅಂಗಡಿ ಹತ್ರ ಬಂದ ಬನ್ನುಗಿಡಿ ಅದರ ನೋಡಿ ಆಶ್ಚರ್ಯದಿಂದ, ಅಮ್ಮ, ಆ ಟೊಮೆಟೊ ನೋಡಮ್ಮ, ಎಷ್ಟು ಪಳಪಳ ಅಂತ ಹೊಳಿತಾ ಇದೆ, ನನ್ ಮುಖ ಅದ್ರಲ್ಲಿ ಕಾಣ್ತಾ ಇದೆ. ವಾವ್ ಚಿಚ್ಚು ಆಂಟಿ, ಇದು ಕನ್ನಡಿನ ತರಕಾರಿನ?
ಜಾಸ್ತಿ ಮಾತಾಡ್ಬೇಡ ಕಣೋ, ಇದು ಹೈ ಕ್ವಾಲಿಟಿ ಆರ್ಗಾನಿಕ್ ತರಕಾರಿ. ಇದು ಸ್ಪೆಷಲ್, ಇವತ್ತೇ ತಗೊಂಬಂದಿರೋದು, ಅದಕ್ಕಿದಕ್ಕೆ ರೇಟ್ ಜಾಸ್ತಿ. ನಿನ್ನೆಗೂ ಇವತ್ತಿಗೂ ಎಷ್ಟೊಂದು ವ್ಯತ್ಯಾಸ. ಲೂಸಿ ಜೊತೆ ಈರುಳ್ಳಿಯಲ್ಲಿ ಹುಳ ಇದೆ, ನಿನ್ ಜೊತೆ ನೋಡು ಎಷ್ಟೊಂದು ಫ್ರೆಶ್ ಆಗಿದೆ. ನನಗೆ 2 ಕೆಜಿ ಕೊಡು. ಚಿಚ್ಚು, ನನಗೆ ಟೊಮೆಟೊ ಕೊಡು, ಇದನ್ನ ನೋಡಿದ್ರೇನೆ ತಿನ್ಬೇಕು ಅನ್ಸುತ್ತೆ. ಹಾಗೆ ಕಸ್ಟಮರ್ಸ್ ಎಲ್ರು ಕೂಡ ಚಿಚುಕಾಗಿ ಅಂಗಡಿಯಲ್ಲಿ ಎಲ್ಲಾನು ತಗೊಳ್ತಿದ್ರು. ಲೂಸಿ ಅಂಗಡಿಗೆ ಯಾರು ಬರ್ಲೇ ಇಲ್ಲ. ಲೂಸಿ ಬೇಜಾರ್ ಮಾಡ್ಕೊಳ್ತಾ ಇದ್ಲು. ಆವಾಗ ಲೂಸಿ ಮನ್ಸಲ್ಲಿ, ಅಯ್ಯೋ ಇದೇನಿದು, ನಾನ್ ತಗೊಂಬರುವ ತರಕಾರಿ ಫ್ರೆಶ್ ಆದ ತರಕಾರಿ. ಚಿಚ್ಚು ಹತ್ರ ಜನ ಇಷ್ಟೊಂದು ಕ್ಯೂ ಅಲ್ಲಿ ನಿಂತಿದ್ದಾರೆ. ಚಿಚ್ಚು ಹತ್ರ ತರಕಾರಿ ಏನೋ ಅಷ್ಟೊಂದು ಪಳಪಳ ಅಂತ ಹೊಳೆಯುತ್ತೆ. ಬನ್ನಗಿಳಿ ಒಂದು ಟೊಮೆಟೊನ ಕೈಯಲ್ಲಿ ತೆಗೆದು ನೋಡ್ದ. ಅದು ಗಟ್ಟಿಯಾಗಿ ಕಲ್ಲು ತರ ಇತ್ತು. ಈ ಟೊಮೆಟೊ ಏನು ಇಷ್ಟೊಂದು ಕಲ್ಲು ರೀತಿ ಇದೆ, ಇದನ್ನ ಕಟ್ ಮಾಡ್ಬೇಕು ಅಂದ್ರೆ ಕತ್ತಿ ಸಾಕಾಗಲ್ಲ, ಕೋಡಲಿನೇ ಬೇಕು. ಅದೇ ಕಣೋ ಕ್ವಾಲಿಟಿ ಅಂದ್ರೆ. ನೀನು ಇಷ್ಟೆಲ್ಲ ಮಾತಾಡ್ತೀಯಲ್ಲ, ನೀನ್ ತಗೊಳ್ತೀಯಾ ಇಲ್ವಾ? ಬೇಕಂದ್ರೆ ತಗೋ, ಇಲ್ಲಂದ್ರೆ ಹೋಗೋ. ನಾನು ತಗೋತೀನಿ, ಆದ್ರೆ ನನಗೊಂದು ಡೌಟು. ಟೊಮೆಟೊ ವಾಸನೆನ ನೋಡಿ, ಇದೇನ ಆಂಟಿ, ಟೊಮೆಟೊ ಮೇಲೆಯಿಂದ ಪೇಂಟ್ ವಾಸನೆ ಬರ್ತಿದೆ, ನೀವ್ ಇದಕ್ಕೇನಾದ್ರೂ ಬಣ್ಣ ಹಚ್ಚಿದ್ರಾ ಆಂಟಿ? ಚಿಚುಕಾಗೆ ಶಾಕ್ ಆಗಿ, ಅಯ್ಯೋ ಅದು ಟೊಮೆಟೊ ವಾಸನೆ ಕಣೋ, ನಿನಗೆ ಶೀತ ಆಗಿದೆ, ಅದಕ್ಕೆ ನಿನಗೆ ಆ ರೀತಿ ಸ್ಮೆಲ್ ಬರ್ತಾ ಇದೆ, ಹೋಗು ಹೋಗು. ಟುನಿ ಬನ್ನು ಹತ್ರ ಬಂದು, ಬನ್ನು, ನಿನಗೆ ಆ ವಾಸನೆ ಬಂತ? ನನಗೂ ಕೂಡ ತುಂಬಾ ಡೌಟ್ ಆಗಿದೆ. ನಿನ್ನೆ ಬಾಡಿ ಹೋದ ತರಕಾರಿ ಇವತ್ತು ಇಷ್ಟೊಂದು ಪಳಪಳ ಅಂತ ಹೊಳೆಯುತ್ತಾ? ಇದ್ರಲ್ಲಿ ಏನೋ ಒಂದು ಕತೆ ಇದೆ. ಹೌದು ಆಂಟಿ, ನಾವು ಇನ್ವೆಸ್ಟಿಗೇಷನ್ ಮಾಡ್ಬೇಕು. ಈ ಚಿಚ್ಚು ಅತ್ತೆ ಏನೋ ಮಾಡ್ತಾ ಇದ್ದಾರೆ. ಎಲ್ರೂ ತರಕಾರಿ ತಗೊಂಡು ಅಲ್ಲಿಂದ ಹೋದ್ರು. ಪಾಪ ಲೂಸಿ ಪಾರಿವಾಳ ಮಾತ್ರ ಅವಳ ಅಂಗಡಿಯಲ್ಲಿ ಕೂತ್ಕೊಂಡು ಬೇಜಾರ್ ಮಾಡ್ಕೊಳ್ತಿದ್ಲು. ಆವಾಗ ಬನ್ನು ಟುನಿ ಅಲ್ಲಿಗೆ ಹೋದ್ರು. ಲೂಸಿ, ನೀನು ಚಿಂತೆ ಮಾಡ್ಬೇಡ, ನಿಜಾನೇ ಯಾವಾಗ್ಲೂ ಗೆಲ್ಲೋದು. ಆ ಹೊಳಪು ತುಂಬಾ ಕಾಲ ನಿಲ್ಲಲ್ಲ. ನಾನು ಯಾವ ರೀತಿಯ ಕೆಮಿಕಲ್ನ ಉಪಯೋಗ ಮಾಡದೆ ತರಕಾರಿ ಬೆಳಿತಾ ಇದ್ದೀನಿ, ಅದಕ್ಕೆ 2 ದಿನದಲ್ಲಿ ನನ್ನ ತರಕಾರಿ ಬಾಡಿ ಹೋಗೋದು. ಚಿಚ್ಚು ಹತ್ರ 1 ವಾರ ಆದ್ರೂ ಕೂಡ ತರಕಾರಿ ಬಾಡೋದಿಲ್ಲ ಅಂದ್ರೆ ಅದ್ರೊಳಗೆ ಏನೋ ಒಂದು ವಿಷಯ ಇದೆ. ನನಗೆ ಲಾಸ್ ಆದ್ರೂ ಪರವಾಗಿಲ್ಲ, ಜನರ ಆರೋಗ್ಯ ಕೆಟ್ಟೋದ್ರೆ ನಾನ್ ಸುಮ್ನೆ ಇರಲ್ಲ. ಸಿ ಆಂಟಿ, ಈ ಬನ್ನು ನಾನ್ ಇದ್ದೀನಲ್ವಾ, ನೀವೇನು ಬೇಜಾರ್ ಮಾಡ್ಕೋಬೇಡಿ. ಇವತ್ತು ಚಿಚ್ಚು ಆಂಟಿಯ ಗುಟ್ಟು ರಟ್ಟಾಗುತ್ತೆ, ಇವತ್ತಿದೆ ಆಪರೇಷನ್. ಆ ದಿನ ರಾತ್ರಿ ಚಿಚುಕಾಗಿಯ ಮನೆಯಲ್ಲಿ ಲೈಟ್ ಉರಿತಾ ಇತ್ತು. ಆವಾಗ ಬನ್ನು ಬುಜ್ಜಿ ಇಬ್ರು ಕೂಡ ಕಿಟಕಿಯಿಂದ ಒಳಗಡೆ ಇಣುಕಿ ನೋಡ್ತಾ ಇದ್ರು. ಆವಾಗ ನಾಳೆ ಸಂತೆಯಲ್ಲಿ ವ್ಯಾಪಾರ ಮಾಡಕ್ಕೆ ಬೇಕಾಗಿರುವ ತರಕಾರಿಗಳನ್ನ ಇಟ್ಕೊಂಡು ಚಿಚುಕಾಗೆ ನಿಂತ್ಕೊಂಡಿದ್ಲು. ಚಿನ್ನು, ಆ ಗ್ರೀನ್ ಕಲರ್ ಡಬ್ಬಿ ಕೊಡೋ, ಇದು ಯಾಕೋ ಒಣಗ್ತಾ ಇದೆ. ಇವಾಗ ಈ ತರಕಾರಿಗೆ ಸ್ಪ್ರೇ ಹೊಡೆದ್ರೆ ಇವಾಗಷ್ಟೇ ಕುಯ್ದ ರೀತಿ ಇರುತ್ತೆ. ಇದ್ರ ವಾಸನೆ ಒಂಥರ ಇದೆ, ನನಗೆ ತಲೆ ತಿರುಗ್ತಾ ಇದೆ. ಲೇ, ಇವಾಗ ಸ್ಪ್ರೇ ಹೊಡೆದ್ರೆ ಮಾತ್ರ ನಾಳೆ ನಮಗೆ 50 ರೂಪಾಯಿ ಲಾಭ ಬರುತ್ತೆ. ಅದ್ರಲ್ಲಿ ನಿಂಗೆ ಹೊಸದಾಗಿರುವ ವಿಡಿಯೋ ಗೇಮ್ ತೆಗೆದುಕೊಡ್ತೀನಿ. ಒಳಗಡೆ ನಡೆಯೋದನ್ನೆಲ್ಲ ಬನ್ನು ಹಾಗೂ ಬುಜ್ಜಿ ಇಬ್ರು ಕೂಡ ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ರು. ಬುಜ್ಜಿ ನೋಡ್ದ, ಆಂಟಿ ತರಕಾರಿಗೆ ಪೇಂಟ್ ಹೊಡಿತಾ ಇದ್ದಾರೆ. ನಾವು ತಿಂದಿದ್ದು ತರಕಾರಿ ಎಲ್ಲ. ಹೌದು ಕಣೋ ಬನ್ನು, ಇದನ್ನ ಮಾತ್ರ ಊರೊಳಗೆ ತೋರ್ಸಿದ್ರೆ ಆಮೇಲೆ ಚಿಚ್ಚು ಆಂಟಿನ ಊರಿಂದ ಹೊರ ಕಳಿಸ್ತಾರೆ. ಬಾರೋ, ವಿಡಿಯೋ ರೆಕಾರ್ಡ್ ಆಗಿದೆ, ಇವಾಗ ಇದನ್ನ ತಗೊಂಡು ಮಗಿ ಅವ್ರ ಜೊತೆ ಹೋಗೋಣ. ಸಡನ್ ಆಗಿ ಬನ್ನು ಕಾಲ್ ಜಾರಿ ಅಲ್ಲಿರುವ ಒಂದು ಬಾಕ್ಸ್ ಮೇಲೆ ಬಿದ್ದ. ಡಬಡಬ ಅಂತ ಶಬ್ದ ಬಂತು. ಯಾರದು, ಕಳ್ಟ್ರಾ? ಇಬ್ರು ಅಲ್ಲಿಂದ ತಪ್ಪಿಸ್ಕೊಂಡು ಓಡ್ ಹೋದ್ರು. ಮರುದಿನ ಬೆಳಗ್ಗೆ ಸಂತೆನೂ ಶುರುವಾಯ್ತು. ಆವಾಗ ಲೂಸಿ ಪಾರಿವಾಳ, ಟುನಿಗುಬ್ಬಚ್ಚಿ, ಮಹಿಹದ್ದು, ಚೋಟಿಗಿಳಿ, ಬನ್ನು, ಬುಜ್ಜಿ ಎಲ್ರೂ ಸಂತೆಗೆ ಬಂದಿದ್ರು. ಚಿಚುಕಾಗೆ ಪಳಪಳ ಹೊಳೆಯುವ ತರಕಾರಿಗಳೊಂದಿಗೆ ಕಾಯ್ತಾ ಇದ್ಲು. ಬನ್ನಿ ಬನ್ನಿ ಮಗಿಯವರೇ, ಇವತ್ತು ಬದ್ನೆಕಾಯಿ ಎಲ್ಲ ಫ್ರೆಶ್ ಆಗಿದೆ, ಬಂದು ತಗೊಳ್ಳಿ. ಮಹಿ ಕೋಪದಿಂದ, ಚಿಚ್ಚು, ಇದು ತಗೊಳಕ್ಕೆ ಮುಂಚೆ ಒಂದು ಸಣ್ಣ ಟೆಸ್ಟ್ ಮಾಡೋಣ. ತುನಿ, ಒಂದು ಬಕೆಟ್ ನೀರ್ನ ತಗೊಂಬಾ. ಚಿಚ್ಚು ಶಾಕ್ ಆದ್ಲು. ಏನು ಟೆಸ್ಟಾ? ನನ್ ತರಕಾರಿ ನಂಬರ್ 1. ಹೌದು ಆಂಟಿ, ನಂಬರ್ 1 ಪೇಂಟಿಂಗು. ಹಾಗಂತ ಎಲ್ರಿಗೂ ವಿಡಿಯೋನ ತೋರಿಸಿ, ನೋಡಿ ನೋಡಿ, ನಿನ್ನೆ ರಾತ್ರಿ ಚಿಚ್ಚು ಆಂಟಿ ಕಲರಿಂಗ್ ಶಾಪ್ ಅಲ್ಲಿ ಏನ್ ನಡೆದಿದೆ ಅಂತ. ವಿಡಿಯೋದಲ್ಲಿ ಚಿಚುಕಾಗೆ ತರಕಾರಿಗಳನ್ನ ಬಣ್ಣದ ನೀರಲ್ಲಿ ಹಾಕೋದು, ಹಾಗೇನೆ ಕೆಮಿಕಲ್ನ ಮಿಕ್ಸ್ ಮಾಡೋದು, ಇದೆಲ್ಲವನ್ನು ಎಲ್ರು ಕೂಡ ನೋಡಿದ್ರು. ಏಯ್ ಹಾಳಾದವಳೆ, ಬಣ್ಣ ಹೊಡೆದು ಮಾರಾಟ ಮಾಡ್ತೀಯಾ? ನಿನ್ನೆ ನಾನ್ ತಗೊಂಡ ಬದ್ನೆಕಾಯಿನ ಸಾರ್ ಮಾಡಿದಾಗ ಹಾಗೇನೆ ನೀಲಿ ಬಣ್ಣಕ್ಕೆ ತಿರುಗ್ತು. ಇದೇನಾ ನಿನ್ ಕತೆ? ಬಣ್ಣದ ಕಲರ್ ಅದು? ತುನಿ, ಆ ನೀರಲ್ಲಿ ಆ ತರಕಾರಿನ ಹಾಕು ನೋಡೋಣ. ತುನಿ ಚಿಚ್ಚು ಅಂಗಡಿಯಲ್ಲಿ ಇರುವ ತರಕಾರಿಗಳನ್ನ ಒಂದು ಬಕೆಟ್ ನೀರಲ್ಲಿ ತಗೊಂಡ್ ಬಂದು ಹಾಕಿದ್ಲು. ಸ್ವಲ್ಪ ಸಮಯದಲ್ಲಿ ಆ ತರಕಾರಿಗಳಲ್ಲಿ ಇರುವ ಬಣ್ಣಗಳು ಎಲ್ಲಾನು ಆ ನೀರಲ್ಲಿ ಕರಗಿ ಹೋಯ್ತು. ಅದನ್ನ ನೋಡಿ ಪಕ್ಷಿಗಳೆಲ್ಲರೂ ಚಿಚ್ಚುನ ಗುರಾಯಿಸ್ತಾ ಇದ್ರು. ನೋಡಿದ್ರಾ, ಇದೇ ನಿಜವಾದ ರೂಪ, ಬಣ್ಣ ಬಯಲಾಗಿದೆ. ಪಕ್ಷಿಗಳೆಲ್ಲರೂ ಚಿಚ್ಚುನ ಕೋಪದಿಂದ ಹೊಡೆಯಕ್ಕೆ ಬಂದ್ರು. ಮೋಸಗಾರ್ತಿ,
ನಮ್ಮ ಪ್ರಾಣದ ಜೊತೆ ಆಟಾಡ್ತೀಯಾ? ಚೀಚು ತುಂಬಾ ಹೆದರಿದ್ಲು. ನನ್ನನ್ನು ಕ್ಷಮಿಸಿ, ಲೂಸಿ ಜೊತೆ ಎಲ್ಲರೂ ತರಕಾರಿ ತಗೊಳ್ತಾ ಇದ್ದೀರಾ, ನನಗೆ ವ್ಯಾಪಾರ ಆಗ್ತಾ ಇಲ್ಲ ಅಂತ ಹೀಗೆ ಮಾಡ್ದೆ. ಆವಾಗ ಚಿನ್ನುಕಾಗೆ ಮುಂದೆ ಬಂದು ತುಂಬಾನೇ ಕೋಪದಿಂದ, ನಾನ್ ಬೇಡ ಅಂತ ಹೇಳಿದ್ರು ನೀವು ಕೇಳಲಿಲ್ಲ. ವಿಡಿಯೋ ಗೇಮ್ ಕೊಡಿಸ್ತೀನಿ ಅಂತ ನನ್ನ ಕೂಡ ಇದ್ರಲ್ಲಿ ಸಿಕ್ಸಾಕ್ಬಿಟ್ರಿ. ಸ್ಕೂಲಲ್ಲಿ ನನ್ನಿಂದ ತಲೆ ಎತ್ಕೊಂಡು ನಡಿಯಕ್ಕಾಗ್ತಾ ಇಲ್ಲ. ಎಲ್ಲರೂ ನನ್ನ ಕಲಬೆರಕೆ ಕಾಗೆ ಮಗಳು ಅಂತ ಹೇಳ್ತಿದ್ದಾರೆ. ನೀನು ಅಮ್ಮನೇ ಅಲ್ಲ, ನಾನ್ ನಿನ್ ಜೊತೆ ಇನ್ ಮುಂದೆ ಮಾತಾಡಲ್ಲ. ಚಿನ್ನು ಹೇಳಿದನ ಕೇಳಿ ಚಿಚುವಿನ ಮನಸ್ಸು ಚೂರ್ ಚೂರ್ ಆಯ್ತು. ಎಲ್ರೂ ಬೈದಾಗ ಅವಳು ಅಳ್ಳೇ ಇಲ್ಲ, ಆದ್ರೆ ಇವಾಗ ಅಳ್ತಾ ಇದ್ಲು. ಚಿನ್ನು, ಹಾಗೆಲ್ಲ ಮಾತಾಡ್ಬೇಡ ಕಣೋ, ನನಗೆ ತುಂಬಾ ದುಃಖ ಆಗ್ತಾ ಇದೆ. ಮಗಿಯವ್ರೆ, ನನಗೆ ಯಾವ ಶಿಕ್ಷೆ ಕೊಟ್ರು ಪರವಾಗಿಲ್ಲ. ನನ್ ಮಗನೇ ನನಗೆ ಈ ರೀತಿ ಮಾತಾಡ್ತಿದ್ದಾನೆ. ನಿನ್ನ ಮಗನ ಮಾತೆ ನಿನಗೆ ದೊಡ್ಡ ಶಿಕ್ಷೆ. ಇನ್ ಮುಂದೆ ಈ ಊರಲ್ಲಿ ನೀನು ತರಕಾರಿ ವ್ಯಾಪಾರವನ್ನು ಮಾಡ್ಲೇಬಾರ್ದು, ಅದೇ ನಿನ್ಗೆ ಶಿಕ್ಷೆ. ನೀನ್ ಬೇಕಂದ್ರೆ ಬೇರೆ ಯಾವ್ದಾದ್ರೂ ಕೆಲಸ ಮಾಡ್ಕೊಂಡು ಜೀವನ ಮಾಡು. ಹೌದು ಚಿಚ್ಚು, ಆರೋಗ್ಯಕ್ಕಿಂತ ಹಣ ಏನು ಮುಖ್ಯವಲ್ಲ. ಆದ್ರಿಂದ ಚಿಚುಕಾಗೆಯ ತರಕಾರಿ ಅಂಗಡಿನ ಮುಚ್ಚಿಬಿಟ್ರು. ಎಲ್ರೂ ತರಕಾರಿ ಬೇಕು ಅಂದ್ರೆ ಲೂಸಿ ಅಂಗಡಿಯಲ್ಲೇ ಹೋಗಿ ತಗೊಳ್ತಾ ಇದ್ರು. ಅದು 2 ದಿನದಲ್ಲಿ ಬಾಡಿ ಹೋದ್ರೂ ಪರವಾಗಿಲ್ಲ ಅಂತ ಎಲ್ರೂ ಅದನ್ನೇ ಯೂಸ್ ಮಾಡ್ತಾ ಇದ್ರು. ಒಂದಿನ ಬನ್ನಗಿಳಿ ಲೂಸಿ ಅಂಗಡಿಯಲ್ಲಿ ಹೋಗಿ ಒಂದು ಕ್ಯಾರೆಟ್ನ ತಗೊಂಡು, ಲೂಸಿ ಆಂಟಿ, ನಿಮ್ಮ ಕ್ಯಾರೆಟ್ ಸ್ವೀಟ್ ಆಗಿದೆ. ಚಿಚ್ಚು ಅತ್ತೆಯವರ ಕ್ಯಾರೆಟ್ ಅಲ್ಲಿ ಪೇಂಟ್ ಇದೆ, ನೀವೇ ಗ್ರೇಟ್. ಆ ಕಲಬೆರಕೆ ತರಕಾರಿ ತಿಂದು ನನ್ನ ಹೊಟ್ಟೆನೇ ಹಾಳಾಗಿದೆ. ಚಿಚುಕಾಗೆ ಅವಳ ಮನ್ಸನ್ನ ಬದಲಾಯಿಸ್ಕೊಂಡು ಚಿನ್ನು ಜೊತೆ ಸಂತೋಷವಾಗಿ ಬಾಳ್ತಾ ಇದ್ಲು. ಲೂಸಿಯ ನಿಯತನ್ನ ಎಲ್ರೂ ಬಾಯಿ ತುಂಬ ಹೊಗಳಿದ್ರು. ಈ ಕಥೆಯಲ್ಲಿರುವ ನೀತಿ ಏನು ಅಂದ್ರೆ, ನೋಡಕ್ಕೆ ಪಳಪಳ ಅಂತ ಇರೋದು ಎಲ್ಲಾನು ಚೆನ್ನಾಗಿದೆ ಅಂತ ಅರ್ಥ ಅಲ್ಲ. ಯಾವಾಗ್ಲೂ ಯಾವ ವಸ್ತು ತಗೊಂಡ್ರೆ ಚೆನ್ನಾಗಿರುತ್ತೆ ಅಂತ ನೋಡಿ ನಾವು ತಗೊಳ್ಳೋದು ನಮಗೆ ಒಳ್ಳೇದು.